ಪ್ರೈಸ್ ದ ಲಾರ್ಡ್ ಎಲ್ಲರಿಗೂ. ಇವತ್ತು ಯೋಸೇಫನ ಎರಡನೇ ಭಾಗವನ್ನು ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಆದಷ್ಟು ನಿಮ್ಮ ಗ್ರೂಪ್ಗಳಲ್ಲೆಲ್ಲ ಹಂಚ್ಕೊಳ್ರಿ. ಕಳೆದ ವಿಡಿಯೋದ್ರಲ್ಲಿ ಯೋಸೇಫನನ್ನು ತನ್ನ ಅಣ್ಣಂದಿರು ಐಗುಪ್ತ ದೇಶಕ್ಕೆ ಮಾರಿದರು, ಅವರು ಪೋಟಿಫರನಿಗೆ ಮಾರಿದರು ಎಂಬುದನ್ನು ನೋಡಿದೆವು. ಯೋಸೇಫನು ಪೋಟಿಫರನ ಮನೆಯಲ್ಲಿ ಸೇವಕನಾಗಿ ತುಂಬ ನಂಬಿಗಸ್ತನಾಗಿ ಕೆಲಸ ಮಾಡಿದನು. ದೇವರು ಯೋಸೇಫನ ಸಂಗಡ ಇದ್ದುದರಿಂದ ಪ್ರತಿ ಕೆಲಸದಲ್ಲಿ ಸಫಲನಾಗಿ ಒಳ್ಳೆಯವನು ಎಂಬ ಹೆಸರನ್ನು ಪಡೆದುಕೊಂಡನು. ಪೋಟಿಫರನು ಯೋಸೇಫನನ್ನು ಹೆಚ್ಚು ಪ್ರೀತಿಸಿ ಇಷ್ಟಪಟ್ಟನು ಮತ್ತು ತನ್ನ ಮನೆಯ ಎಲ್ಲ ಜವಾಬ್ದಾರಿಯನ್ನು ಆತನಿಗೆ ವಹಿಸಿದನು. ದಣಿಯ ಹೆಂಡತಿಯು ಯೋಸೇಫನ ರೂಪ, ಮುಖಭಾವ, ಸೌಂದರ್ಯ ನೋಡಿ ಮೋಹಿಸಿದಳು. ತನ್ನೊಟ್ಟಿಗೆ ಪಾಪ ಮಾಡಬೇಕೆಂದು ಅನೇಕ ಸಾರಿ ಬಲವಂತ ಮಾಡಿದಳು. ಆದರೆ ಯೋಸೇಫನು ಸಮ್ಮತಿಸಲಿಲ್ಲ. ನಾನು ನನ್ನ ದಣಿಗೆ ಅನ್ಯಾಯ ಮಾಡಲಾರೆ, ದೇವರಿಗೆ ವಿರೋಧವಾಗಿ ಈ ಪಾಪವನ್ನು ಮಾಡುವುದಿಲ್ಲ ಎಂದು ಹೇಳಿದನು. ಅದಕ್ಕೆ ಆಕೆಯು ಯೋಸೇಫನ ಮೇಲೆ ದ್ವೇಷವಿಟ್ಟಳು. ಒಂದು ದಿನ ಆಕೆಯು ಮನೆಯಲ್ಲಿ ಯಾರೂ ಇಲ್ಲದನ್ನು ನೋಡಿ ತನ್ನೊಡನೆ ಸಂಗಮಕ್ಕೆ ಬಾ ಎನ್ನಲು ಅವನು ತನ್ನ ಬಟ್ಟೆಯನ್ನು ಬಿಟ್ಟು ಆಕೆಯ ಕೈಯಿಂದ ತಪ್ಪಿಸಿಕೊಂಡು ಓಡಿಹೋದನು. ತನ್ನ ಪತಿಯು ಬಂದಾಗ ಯೋಸೇಫನು ತನ್ನನ್ನು ಅವಮಾನಿಸಿದನು ಎಂದು ಕೂಗಿಕೊಳ್ಳಲು ಓಡಿಹೋದನು ಎಂದು ನಿಂದನೆ ಹಾಕಿದಳು. ಪೋಟಿಫರನು ಆಕೆಯ ಮಾತನ್ನು ಕೇಳಿ ಬಹಳ ಸಿಟ್ಟುಗೊಂಡು ಅವನನ್ನು ಹಿಡಿಸಿ ಸೆರೆಮನೆಗೆ ಹಾಕಿಸಿದನು. ಆದರೂ ದೇವರು ಯೋಸೇಫನ ಸಂಗಡ ಇದ್ದು ಸೆರೆಯಲ್ಲಿಯೂ ಎಲ್ಲರ ಪ್ರೀತಿ ಆದರಣೆ ಹೊಂದಿಕೊಂಡನು. ಸೆರೆಯಲ್ಲಿ ಕೈದಿಗಳನ್ನು ಮತ್ತು ಸೆರೆ ಯಜಮಾನನ ದಯೆ ಹೊಂದಿದನು. ಹೀಗಿರಲು ಅರಸನಾದ ಫರೋಹನನು ಪಾನಕ ಕೊಡುವವನು, ಭಕ್ಷ್ಯಗಳನ್ನು ಮಾಡಿಕೊಡುವವನು ಯಾವುದೋ ತಪ್ಪು ಮಾಡಿ ಯೋಸೇಫನು ಇದ್ದ ಸೆರೆಗೆ ಬಿದ್ದಿದ್ದರು. ಒಂದು ರಾತ್ರಿ ಈ ಇಬ್ಬರು ಬೇರೆ ಬೇರೆ ಕನಸನ್ನು ಕಂಡರು. ಬೆಳಗ್ಗೆ ಎದ್ದು ಚಿಂತೆಯುಳ್ಳವರಾಗಿ ಕಾಣಿಸಿಕೊಂಡರು. ಏನೆಂದು ವಿಚಾರಿಸಲು ಕನಸಿನಲ್ಲಿ ಕಂಡವುಗಳನ್ನು ಹೀಗೆ ವಿವರಿಸಿದರು. ಆಗ ಪಾನದಾಯಕನ ಕನಸಿನಲ್ಲಿ ಒಂದು ದ್ರಾಕ್ಷಿಲತೆ 3 ಕವಲುಗಳಿದ್ದವು. ಅದು ಚಿಗುರುತ್ತಲೇ ಹೂವು ಬಿಟ್ಟವು, ಹೂಗೊಂಚಲುಗಳಾಗಿ ಹಣ್ಣಾದವು. ಅದನ್ನು ಕೊಯ್ದು ಪಾತ್ರೆಯಲ್ಲಿ ಹಿಂಡಿ ಫರೋಹನನಿಗೆ ಕೊಟ್ಟೆನು ಎಂದನು. ಯೋಸೇಫನು ಈ ಕನಸಿನ ಅರ್ಥವನ್ನು 3 ದಿನಗಳಲ್ಲಿ ಮತ್ತೆ ನಿನಗೆ ಫರೋಹನನು ಉದ್ಯೋಗ ಸ್ಥಾನಕ್ಕೆ ಸೇರಿಸಿಕೊಳ್ಳುವನು. ಈ ಮುಂಚಿನ ರೀತಿ ಫರೋಹನನಿಗೆ ನೀನು ಪಾನದಾಯಕನಾಗುವಿ, ಆಗ ನೀನು ನನ್ನನ್ನು ಜ್ಞಾಪಿಸಿಕೋ ಅಂದನು. ಹಾಗೆಯೇ 3 ದಿನಗಳಲ್ಲಿ ಆತನು ಉದ್ಯೋಗ ಸ್ಥಾನಕ್ಕೆ ಸೇರಿದನು. ಭಕ್ಷ್ಯಗಾರನು ತನ್ನ ಕನಸನ್ನು ವಿವರಿಸಿದನು. ಸೊಗಸಾದ ಭಕ್ಷ್ಯಗಳು ತುಂಬಿದ್ದ 3 ಬುಟ್ಟಿಗಳು ತನ್ನ ತಲೆಯ ಮೇಲೆ ಇದ್ದವು. ಮೇಲಿನ ಬುಟ್ಟಿಯಲ್ಲಿ ಫರೋಹನಿಗೆಂದು ನಾನಾ ವಿಧವಾದ ಭಕ್ಷ್ಯಗಳಿದ್ದವು, ಆದರೆ ಪಕ್ಷಿಗಳು ಬಂದು ಅದನ್ನು ತಿನ್ನುತ್ತಿದ್ದವು ಎಂದು ಹೇಳಿದಾಗ ಯೋಸೇಫನು ಆ ಕನಸಿನ ಅರ್ಥವನ್ನು ಹೀಗೆ ಹೇಳಿದನು. 3 ದಿನಗಳಲ್ಲಿ ಫರೋಹನನು ನಿನ್ನ ತಲೆಯನ್ನು ತೆಗೆಸುವನು, ನಿನ್ನನ್ನು ಮರಕ್ಕೆ ತೂಗಿ ಹಾಕಿಸುವನು, ಹಕ್ಕಿಗಳು ಬಂದು ನಿನ್ನ ಮಾಂಸವನ್ನು ತಿಂದು ಬಿಡುವವು ಅಂದನು. ಯೋಸೇಫನು ಹೇಳಿದ ಹಾಗೆಯೇ ಆತನಿಗೆ ಜರುಗಿತು. ಹೀಗೆ 2 ವರ್ಷ ಕಳೆದು ಹೋಯಿತು. ಅನಂತರ ಫರೋಹನನು ಕನಸು ಕಂಡನು. ಮೊದಲ ಕನಸಿನಲ್ಲಿ 7 ಕೊಬ್ಬಿದ ಆಕಳುಗಳು, 7 ಮೈಯೊಣಗಿದ್ದ ಬಡವಾದ ಆಕಳುಗಳು ಕಾಣಿಸಿದವು. 7 ಮೈಯೊಣಗಿದ ಆಕಳುಗಳು ಕೊಬ್ಬಿದ 7 ಆಕಳುಗಳನ್ನು ತಿಂದು ಬಿಟ್ಟವು. ಇನ್ನೊಂದು ಕನಸಿನಲ್ಲಿ 7 ಪುಷ್ಟಿಯುಳ್ಳ ತೆನೆಗಳು ಬಿಟ್ಟಿದ್ದವು ಮತ್ತು ಬತ್ತಿ ಹೋಗಿದ್ದ ಬೇರೆ 7 ತೆನೆಗಳು ಹುಟ್ಟಿದ್ದವು. ಬತ್ತಿ ಹೋಗಿದ್ದ 7 ತೆನೆಗಳು ಪುಷ್ಟಿಯುಳ್ಳ ತೆನೆಗಳನ್ನು ತಿಂದು ಬಿಟ್ಟವು. ಆಗ ಫರೋಹನನು ಎಚ್ಚೆತ್ತು ಬೆಳಗ್ಗೆ ಮನದಲ್ಲಿ ಕಳವಳಗೊಂಡನು. ಐಗುಪ್ತ ದೇಶದಲ್ಲಿದ್ದ ಎಲ್ಲ ವಿದ್ವಾಂಸರನ್ನು, ಎಲ್ಲ ಜೋಯಿಷರನ್ನು ಕರೆಯಿಸಿ ಈ ಕನಸಿನ ಅರ್ಥವೇನೆಂದು ಕೇಳಲು ಅರ್ಥವನ್ನು ಹೇಳಬಲ್ಲವರು ಅವರಲ್ಲಿ ಒಬ್ಬರು ಸಿಕ್ಕಲಿಲ್ಲ. ಆಗ ಪಾನದಾಯಕನು ಜ್ಞಾಪಿಸಿಕೊಂಡನು. ಸೆರೆಯಲ್ಲಿದ್ದ ಯೋಸೇಫನ್ ಎಂಬ ಇಬ್ರಾಹಿಯನು ಕನಸುಗಳ ಅರ್ಥವನ್ನು ಹೇಳುತ್ತಾನೆ ಎಂದು ತಿಳಿಸುತ್ತಾನೆ. ಫರೋಹನನು ಕೂಡಲೇ ಯೋಸೇಫನನ್ನು ಕರೆಯಿಸಿದನು. ತಾನು ಕಂಡ ಕನಸುಗಳನ್ನು ಹೇಳಿ ಅರ್ಥವೇನೆಂದು ಕೇಳಿದನು. ಎಲ್ಲವನ್ನು ಕೇಳಿದ ಯೋಸೇಫನು ಫರೋಹನನ ಬಳಿಯಲ್ಲಿ ಹೀಗೆ ಹೇಳಿದನು,
ರಾಜ, ನನ್ನ ತಿಳುವಳಿಕೆಯಿಂದ ಅಲ್ಲ, ದೇವರು ನನಗೆ ಕೊಟ್ಟ ಜ್ಞಾನದಿಂದಲೇ ಈ ಕನಸನ್ನು ವಿವರಿಸುತ್ತೇನೆ. ನೀವು ಕಂಡ 2 ಕನಸುಗಳು ಅರ್ಥ ಒಂದೇ. ದೇವರು ಈ ಕೆಲಸವನ್ನು ಬೇಗ ಮಾಡಲಿದ್ದಾರೆ. ಆದುದರಿಂದಲೇ 2 ಬಾರಿ ನಿಮಗೆ ಕನಸು ಬಿತ್ತು. ನಿಮ್ಮ ದೇಶದಲ್ಲಿ ಬರಲಿರುವ 7 ವರ್ಷ ಸುಭಿಕ್ಷ, ಅವುಗಳು ತರುವಾಯ 7 ದುರ್ಭಿಕ್ಷ ವರ್ಷಗಳು. ಜನರು ಬರದಿಂದ ಅತ್ಯಂತ ಘೋರ ಸಮಸ್ಯೆಗಳಿಗೆ ಗುರಿಯಾಗುತ್ತಾರೆ. ಮೊದಲಿನ ಸಮೃದ್ಧಿಯ ಗುರುತೆ ಇವೆಲ್ಲವುದಕ್ಕೆ ಅಂದನು. ಯೋಸೇಫನ ಮಾತನ್ನು ಕೇಳಿದ ಫರೋಹನನು ಕಳವಳಗೊಂಡನು. ಇದನ್ನು ನಿಭಾಯಿಸುವುದು ಹೇಗೆ ಎಂದು ಕೇಳಿದಾಗ, ಬೆಳೆಗಳು ಚೆನ್ನಾಗಿ ಬೆಳೆದಾಗ ಬೆಳೆಯ 5ನೇ ಪಾಲನ್ನು ಕಂದಾಯವಾಗಿ ಶೇಖರಿಸಬೇಕು, ಪಟ್ಟಣಗಳಲ್ಲಿ ಇಟ್ಟು ಜೋಪಾನ ಮಾಡಬೇಕು. ಬರಗಾಲ ಬಂದಾಗ ಆ ಕಾಲದಲ್ಲಿ ಆಹಾರ ಪದಾರ್ಥಗಳು ಜನರಿಗೆ ತಕ್ಕಂತೆ ಹಂಚಬೇಕು. ಇದಕ್ಕೆ ಈ ರೀತಿಯಾಗಿ ಮಾಡಲಿಕ್ಕೆ ಒಬ್ಬ ಬುದ್ಧಿವಂತ ವಿವೇಕಿ ಅಧಿಕಾರಿಯನ್ನು ನೇಮಿಸಬೇಕೆಂದು ಸಲಹೆ ಕೊಟ್ಟನು. ಈ ಸಲಹೆ ಫರೋಹನಿಗೂ ಅವನ ಪರಿವಾರದವರಿಗೂ ಇಷ್ಟವಾಗಿದ್ದರಿಂದ, ನಿನ್ನ ಹಾಗೆ ವಿವೇಕಿ ಜ್ಞಾನಿಯು ಯಾರೂ ನಮ್ಮ ದೇಶದಲ್ಲಿಲ್ಲ, ನೀನೇ ಅಧಿಕಾರಿಯಾಗು ಎಂದು ಹೇಳಿದರು. ಸಿಂಹಾಸನದ ವಿಷಯದಲ್ಲಿ ಮಾತ್ರ ನಾನು ನಿನಗಿಂತ ಮೇಲಿನವನು, ಆದರೆ ನನ್ನ ಪ್ರಜೆಗಳೆಲ್ಲರೂ ನಿನಗೆ ವಿಧೇಯರಾಗಿರುವರು. ಈ ಎಲ್ಲ ಅಧಿಕಾರವನ್ನು ಫರೋಹನನು ಯೋಸೇಫನಿಗೆ ಒಪ್ಪಿಸಿದನು. ಯೋಸೇಫನು ತನಗೆ ಒಪ್ಪಿಸಿದ ಕೆಲಸವನ್ನು ನಂಬಿಗಸ್ತನಾಗಿ ಮಾಡಿ ಎಲ್ಲ ದವಸ ಧಾನ್ಯಗಳನ್ನು ಶೇಖರಿಸಿ ಇಟ್ಟಿದ್ದನು. 7 ವರ್ಷದ ನಂತರ ಐಗುಪ್ತ ದೇಶದ ಸುತ್ತಮುತ್ತಲೂ ಬರಗಾಲ ಬಂದಿತು. ಪ್ರಜೆಗಳು ರಾಜನ ಬಳಿಗೆ ಹೋಗಿ ತಮ್ಮ ಕಷ್ಟಗಳನ್ನು ಹೇಳಿಕೊಳ್ಳತೊಡಗಿದರು. ಆದರೆ ಫರೋಹನನು, ನೀವು ಯೋಸೇಫನ ಬಳಿಗೆ ಹೋಗಿರಿ ಎಂದು ಹೇಳಿ ಕಳುಹಿಸಿದನು. ಬರಗಾಲಕ್ಕಿಂತ ಮುಂಚೆ ಓನ್ ಪಟ್ಟಣದ ಆ ಪ್ರಧಾನ ಸೇನಾಧಿಪತಿಯಾದ ಪೋಟಿಫರನ ಮಗಳಾದ ಅಸನ್ನತ್ತೆ ಎಂಬಾಕೆಯನ್ನು ಯೋಸೇಫನು ಮದುವೆ ಮಾಡಿಕೊಂಡನು. ಆಕೆಯಲ್ಲಿ ಯೋಸೇಫನಿಗೆ ಮನಸ್ಸೆ ಮತ್ತು ಎಫ್ರಾಯೀಮ್ ಎಂಬ ಮಕ್ಕಳು ಹುಟ್ಟಿದ್ದರು. ಐಗುಪ್ತ ದೇಶದಲ್ಲಿ ದವಸ ಧಾನ್ಯಗಳು ಸಿಗುತ್ತವೆಂದು ಯಾಕೋಬನಿಗೆ ತಿಳಿಯಿತು. ಆದರೆ ಅದಕ್ಕೆ ತನ್ನ 10 ಜನ ಕುಮಾರರನ್ನು ಐಗುಪ್ತ ದೇಶಕ್ಕೆ ಕಳುಹಿಸಿ ಕೊನೆಯ ಮಗ ಬೆನ್ಯಾಮಿನನನ್ನು ತನ್ನ ಬಳಿಯಲ್ಲಿ ಇಟ್ಟುಕೊಂಡನು. ಯೋಸೇಫನು ತನ್ನ ಅಣ್ಣಂದಿರ ಗುರುತನ್ನು ಹಿಡಿದನು. ಆದರೂ ಬೀರು ನುಡಿಯಿಂದ ನೀವು ಗೂಢಚಾರರು ಎಂದು ಹೇಳಲು ಯೋಸೇಫನಿಗೆ ಅಣ್ಣಂದಿರು ಅಡ್ಡ ಬಿದ್ದು ಯೋಸೇಫನಿಗೆ, ಅಯ್ಯ, ನಾವು ಗೂಢಚಾರರಲ್ಲ, ಕಾನಾನ್ ದೇಶದಿಂದ ಧಾನ್ಯಕ್ಕಾಗಿ ಬಂದೆವು ಎಂದರು. ಯೋಸೇಫನು ಸಿಮೆಯೋನನನ್ನು ಬಂದಿಯಾಗಿ ಇಟ್ಟುಕೊಂಡನು. ನೀವು ಬರುವಾಗ ನಿಮ್ಮ ಕೊನೆಯ ತಮ್ಮನನ್ನು ಕರಕೊಂಡು ಬನ್ನಿರಿ ಎಂದು ಹೇಳಿ ಕಳುಹಿಸಿದನು. ತಾನು ಕೊಟ್ಟ ಹಣವನ್ನು ಅವರ ಚೀಲಗಳಲ್ಲಿ ಇರಿಸಿದರು. ದಾರಿ ಮಧ್ಯದಲ್ಲಿ ಚೀಲಗಳನ್ನು ತೆರೆದು ನೋಡಿ ಭಯಪಟ್ಟರು. ತಂದೆಯ ಬಳಿಯಲ್ಲಿ ಹೋಗಿ ನಡೆದ ಎಲ್ಲ ಘಟನೆಗಳನ್ನು ತಿಳಿಸಿದರು. ಕೆಲವು ದಿನಗಳ ನಂತರ ಯಾಕೋಬನು ಐಗುಪ್ತ ದೇಶಕ್ಕೆ ಹೋಗಿ ಧಾನ್ಯ ತರಲು ತನ್ನ ಮಕ್ಕಳಿಗೆ ಹೇಳಲು, ಬೆನ್ಯಾಮಿನನು ಇಲ್ಲದೆ ನಾವು ಹೋಗುವುದಿಲ್ಲ ಎಂದು ಪಟ್ಟು ಹಿಡಿದರು. ಬಾಧೆಯಿಂದಲೇ ಯಾಕೋಬನು ಬೆನ್ಯಾಮಿನನ್ನು ಕಳಿಸಿದನು. ಯೋಸೇಫನು ತನ್ನ ಅಣ್ಣಂದಿರಿಗೆ ಔತಣ ಮಾಡಿಸಿದನು. ಸರದಿಯ ಪ್ರಕಾರ ಕೂರಿಸಿ ಬೇಕಾದಷ್ಟು ಧಾನ್ಯವನ್ನು ಈ ಚೀಲಗಳಲ್ಲಿ ಕಳುಹಿಸಿದನು. ಆದರೆ ಬೆನ್ಯಾಮಿನನ ಚೀಲದಲ್ಲಿ ಹಣ ಮಾತ್ರವಲ್ಲದೆ ಬೆಳ್ಳಿ ಪಾನಪಾತ್ರೆಯನ್ನು ಇರಿಸಿದನು. ಸ್ವಲ್ಪ ದೂರ ಹೋದ ನಂತರ ಅಧಿಕಾರಿಯನ್ನು ಹಿಂದೆ ಕಳುಹಿಸಿದನು. ಅವರು ಹುಡುಕಲು ಪಾನಪಾತ್ರೆ ಬೆನ್ಯಾಮಿನನ ಚೀಲದಲ್ಲಿ ಸಿಕ್ಕಿತು. ಅಣ್ಣಂದಿರು ಬಹಳ ಭಯಪಟ್ಟು ಯೋಸೇಫನ ಬಳಿ ಬಂದು ಅಡ್ಡಬಿದ್ದು ಬೇಡಿಕೊಂಡರು, ಬೆನ್ಯಾಮಿನನು ಇಲ್ಲದೆ ಹೋದರೆ ನಮ್ಮ ತಂದೆ ಮರಣಿಸುವನು ಎಂದರು. ಆಗ ಯೋಸೇಫನು ತನ್ನ ಅಣ್ಣ ತಮ್ಮಂದಿರನ್ನು ನೋಡಿ ತಾನು ಯಾರೆಂದು ತೋರಿಸಿಕೊಂಡನು. ನೀವು ನನ್ನನ್ನು ಮಾರಿದ್ದರಿಂದ ಎಲ್ಲರಿಗೂ ಒಳ್ಳೆಯದೇ ನಡೆಯಿತು. ಈ ಸಾರಿ ನೀವು ಬರುವಾಗ ನಿಮ್ಮ ತಂದೆ, ನಿಮ್ಮ ಹೆಂಡತಿ ಮಕ್ಕಳು ಮತ್ತೆ ನಿಮಗಿರುವ ಆಸ್ತಿಯನ್ನು ತೆಗೆದುಕೊಂಡು ಬನ್ನಿ ಎಂದು ಹೇಳಿದನು. ಫರೋಹನನು ಸಹ ಯೋಸೇಫನ ಅಣ್ಣಂದಿರು ಬಂದರು ಎಂದು ತಿಳಿದು ಬಹು ಸಂತೋಷಪಟ್ಟನು. ಯಾಕೋಬನ ಬಳಿ ಬಂದು ನಡೆದ ಸಂಗತಿಗಳನ್ನೆಲ್ಲ ಹೇಳಿದರು. ಯೋಸೇಫನು ಐಗುಪ್ತ ದೇಶದಲ್ಲಿ ಸಮಸ್ತ ವೈಭವದಿಂದ ಅಧಿಕಾರದಿಂದ ಇದ್ದಾನೆ ಎಂದು ಹೇಳಿದಾಗ ಯಾಕೋಬನು ತುಂಬ ಸಂತೋಷಗೊಂಡು ಸಾಯುವ ಮುನ್ನ ತನ್ನ ಮಗನನ್ನು ನೋಡಬೇಕು ಎಂದು ಐಗುಪ್ತ ದೇಶಕ್ಕೆ ಹೋಗಲು ತೀರ್ಮಾನಿಸಿದನು. ಯೋಸೇಫನನ್ನು ಕಂಡು
ಬಹಳ ಸಂತೋಷಪಟ್ಟು ಅವರು ಕಣ್ಣೀರು ಸುರಿಸಿದರು ಮತ್ತು ಅವರು ಅಲ್ಲಿಯೇ ವಾಸ ಮಾಡಿದರು. ಹೀಗೆ ಅವರ ಜನಾಂಗವು ಅಲ್ಲೇ ವಾಸ ಮಾಡಿ 430 ವರ್ಷ ಕಾಲ ವಾಸ ಮಾಡಿದರು. ಅವರು ಜನಾಂಗವು ಹೆಚ್ಚಾಗಿ 6 ಲಕ್ಷಕ್ಕೂ ಹೆಚ್ಚಾಗಿ ಬೆಳೆದರು. ದೇವರು ನೋಡಿ ಯೋಸೇಫನ್ನ ಯಾವ ವಿಧವಾಗಿ ಅಲ್ಲಿ ಐಗುಪ್ತಕ್ಕೆ ಮಾರಿದ್ರು ಅವ್ರ ಅಣ್ಣಂದರು ನೋಡಿ, ಅವನ್ನ ಹಂತವಾಗಿ ದೇವರು ಆಶೀರ್ವದಿಸಿದ್ರು. ಮತ್ತೆ ನೋಡಿ ಅವರು ಮತ್ತೆ ಅವ್ರ ಅಣ್ಣಂದರು ತನ್ನ ಬಳಿಗೆ ಬರುವಂತೆ ಮಾಡಿದ್ರು. ನೋಡಿ, ದೇವರು ತನ್ನ ನಂಬಿದ ಮಕ್ಕಳನ್ನು ಯಾರೇ ಎಷ್ಟೇ ಕೆಳಗೆ ದಬ್ಬಿದ್ರೇನು ದೇವರು ಮತ್ತೆ ಮೇಲಕ್ಕೆ ಎತ್ತಾರೆ, ಮತ್ತೆ ಅವರ ಬಳಿಗೆ ಬರುವಂತೆ ಮಾಡ್ತಾರೆ ಅನ್ನೋದಕ್ಕೆ ಯೋಸೇಫನು ಒಂದು ಉದಾಹರಣೆ ಆಗಿದ್ದಾನೆ. ಮತ್ತು ಯೋಸೇಫನು ಯೌವನಸ್ಥರಿಗೂ ಉದಾಹರಣೆ ಆಗಿದ್ದಾನೆ. ನೋಡಿ, ಅಲ್ಲಿ ಐಗುಪ್ತದಲ್ಲಿ ಯೋಸೇಫನು ತನ್ನ ಒಂದು ಮರ್ಯಾದೆಯನ್ನು ಕಾಪಾಡ್ಕೊಳ್ತಾನೆ. ನೋಡಿ, ಆ ಒಂದು ಪೋಟಿಫರನ ಹೆಂಡತಿ ಎಷ್ಟೋ ಸರಿ ಪಾಪ ಮಾಡಲು ಕೇಳುವಾಗಲೂ ಆತನು ಪಾಪಕ್ಕೊಳಗಾಗಿಲ್ಲ, ದೇವರಕ್ಕೆ ಭಯಪಟ್ಟ, ಮತ್ತು ತನ್ನ ಯಜಮಾನನಿಗೆ ನಾನು ಮೋಸ ಮಾಡಬಾರ್ದು ಅಂತ ನಿಯತ್ತಿನಿಂದ ಇದ್ದ. ನೋಡಿ, ಯೌವನಸ್ಥರಿಗೆ ಈ ಒಂದು ಯೋಸೇಫನು ಒಂದು ಉದಾಹರಣೆಯಾಗಿದೆ. ಈ ಒಂದು ಕತೆ ಮುಖಾಂತರ ನಿಮ್ಮೆಲ್ಲರನ್ನು ದೇವರು ಆಶೀರ್ವದಿಸಲಿ. ಆಮೇನ್.